ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ನೀವೇನಾದರೂ ಸದ್ಯಕ್ಕೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಫೋರ್ತ್ ಸೆಮ್ಮಲ್ಲಿ ಇದ್ದೀರಾ ಅಂತಂದರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಕೆಮಿಸ್ಟ್ರಿನ ಒನ್ ಆಫ್ ದ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ ಅಂತಂದರೆ ಕೆಮಿಸ್ಟ್ರಿನಲ್ಲಿ 4 ಯೂನಿಟ್ ಇರುತ್ತೆ. ಯೂನಿಟ್ 3 ವೀಡಿಯೋಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಈಗ ಯೂನಿಟ್ 4 ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯೂನಿಟ್ 4ಅಲ್ಲಿ ನಿಮಗೆ ಸ್ಪೆಕ್ಟ್ರೋಸ್ಕೋಪಿ ಬರುತ್ತೆ, ಒಂದು IR ಸ್ಪೆಕ್ಟ್ರೋಸ್ಕೋಪಿ ಬರುತ್ತೆ, ಇನ್ನೊಂದು ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಬರುತ್ತೆ. IR ಸ್ಪೆಕ್ಟ್ರೋಸ್ಕೋಪಿದು ಎಲ್ಲ ವೀಡಿಯೋಸು ಅಪ್ಲೋಡ್ ಮಾಡಿದ್ದೀನಿ. ಈಗ ಮಾಸ್ ಸ್ಪೆಕ್ಟ್ರೋಸ್ಕೋಪಿನಲ್ಲಿ ಇವತ್ತು ನಾನು ಮೊದಲನೇ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇವತ್ತು ವೀಡಿಯೋದಲ್ಲಿ ಅದರದ್ದು ಪ್ರಿನ್ಸಿಪಲ್ ಏನು, ಅದರದ್ದು ಇನ್ಸ್ಟ್ರುಮೆಂಟೇಷನ್, ಅದನ್ನು ಇನ್ ಡೀಟೇಲಾಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಈಗೇನು ಪ್ರಿನ್ಸಿಪಲ್ನ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ಇನ್ಸ್ಟ್ರುಮೆಂಟೇಷನ್ನ 5 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಇಂಪಾರ್ಟೆಂಟ್ ಇದೆ. ಸೊ ಯಾಕೆಂದರೆ IR ಸ್ಪೆಕ್ಟ್ರೋಸ್ಕೋಪಿನಲ್ಲಿ ಇನ್ಸ್ಟ್ರುಮೆಂಟೇಷನ್ ಬರಲ್ಲ ನಿಮಗೆ, ವೆರಾಸ್ ಮಾಸ್ ಸ್ಪೆಕ್ಟ್ರೋಸ್ಕೋಪಿನಲ್ಲಿ ಇನ್ಸ್ಟ್ರುಮೆಂಟೇಷನ್ ಬರುತ್ತೆ. ಹಾಗಾಗಿ ಇದನ್ನು 5 ಮಾರ್ಕ್ ಕ್ವಶನ್ನು ಡೆಫಿನೆಟ್ ಕ್ವಶನ್ ಇರುತ್ತೆ. ಹಾಗಾಗಿ ಇದನ್ನು ನೀವು ನಾಟ್ ಓನ್ಲಿ ಫ್ರಮ್ ದಿ ಸಬ್ಜೆಕ್ಟ್ ತಿಳ್ಕೊಳ್ಳೋದು, ಕಾನ್ಸೆಪ್ಟ್ ತಿಳ್ಕೊಳ್ಳೋದಲ್ದಲ್ಲೇ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದನೂ ಅದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಸಿಲೆಬಸ್ ಪ್ರಕಾರ ಮಾಸ್ ಸ್ಪೆಕ್ಟ್ರೋಸ್ಕೋಪಿನಲ್ಲಿ ಪ್ರಿನ್ಸಿಪಲ್ಲು, ಇನ್ಸ್ಟ್ರುಮೆಂಟೇಷನು, ಪೇರೆಂಟ್ ಪೀಕ್ ಮತ್ತು ಬೇಸ್ ಪೀಕ್ ಅಂತ ಹೇಳ್ತಿದ್ದಾರೆ. ಒಂದು ರೀಅರೇಂಜ್ಮೆಂಟ್ನ ಅರ್ಥ ಮಾಡ್ಕೋಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ವೀಡಿಯೋದಲ್ಲಿ ಪ್ರಿನ್ಸಿಪಲ್ ಮತ್ತು ಇನ್ಸ್ಟ್ರುಮೆಂಟೇಷನ್ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಸೊ ಯಾವುದೇ ಒಂದು ಸ್ಪೆಕ್ಟ್ರೋಸ್ಕೋಪಿ ಅಂತಂದರೆ ಅದರಿಂದ ನನಗೆ ಏನು ಗೊತ್ತಾಗುತ್ತೆ ಅಂದರೆ, ಇಟ್ ಹೆಲ್ಪ್ ಮೀ ಟು ಅಂಡರ್ಸ್ಟ್ಯಾಂಡ್ ದಿ ಕಾಂಪೊನೆಂಟ್ ಪ್ರೆಸೆಂಟ್ ಇನ್ ದಟ್ ಪರ್ಟಿಕ್ಯುಲರ್ ಆರ್ಗ್ಯಾನಿಕ್ ಕಾಂಪೌಂಡ್. ಆರ್ಗ್ಯಾನಿಕ್ ಕಾಂಪೌಂಡ್ ಇರುವಂಥ ಫಂಕ್ಷನ್ ಗ್ರೂಪ್ ಏನಿದೆ, ಅಥವಾ ಅದರಲ್ಲಿ ಯಾವ ಎಲಿಮೆಂಟ್ಸ್ ಇದೆ, ಸೊ ಅದರದ್ದು ಸ್ಟ್ರಕ್ಚರ್ ಏನಾಗಿರ್ಬೋದು, ಅದರದ್ದು ಮಾಲಿಕ್ಯುಲರ್ ಫಾರ್ಮುಲಾ ಏನಾಗಿರ್ಬೋದು, ಇದ್ರ ಬಗ್ಗೆ ಐಡಿಯಾ ಕೊಡುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಸ್ಪೆಕ್ಟ್ರೋಸ್ಕೋಪಿ ಅಂತ ಹೇಳ್ತೀವಿ. ಸೊ ಈ IR ಸ್ಪೆಕ್ಟ್ರೋಸ್ಕೋಪಿ ತೊಗೊಂಡ್ರೆ ನಿಮಗೆ ಫಂಕ್ಷನಲ್ ಗ್ರೂಪ್ ಯಾವುದಿದೆ ಕೊಟ್ಟಿರುವಂಥ ಕಾಂಪೌಂಡಲ್ಲಿ ಅಂತ ನೀವು ಐಡೆಂಟಿಫೈ ಮಾಡ್ಬೋದು. ಅದೇ UV ಸ್ಪೆಕ್ಟ್ರೋಸ್ಕೋಪಿ ತೊಗೊಂಡ್ರೆ ನಿಮ್ಗೆ ಏನಾಗುತ್ತೆ ಅಂತಂದರೆ, ಕೊಟ್ಟಿರುವಂಥ ಕಾಂಪೌಂಡಲ್ಲಿ ಕಾಂಜುಗೇಷನ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಬೋದು. ಅದೇ ಥರ NMRನ ತೊಗೊಂಡ್ರೆ ಕೊಟ್ಟಿರುವಂಥ ಮಾಲಿಕ್ಯುಲಲ್ಲಿರುವಂಥ ಸ್ಟ್ರಕ್ಚರ್ ಏನಿದೆ ಅಂತ ನನಗೆ ಐಡೆಂಟಿಫಿಕೇಷನ್ ಮಾಡೋಕ್ಕೆ ಆಗುತ್ತೆ. ಸೊ ಒಂದೊಂದು ಸ್ಪೆಕ್ಟ್ರೋಸ್ಕೋಪಿ ನನಗೇನು ಮಾಡುತ್ತೆ, ಒಂದೊಂದು ಇನ್ಫಾರ್ಮೇಷನ್ನ ಕೊಡ್ತಾ ಹೋಗುತ್ತೆ. ಅದೇ ಥರ ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಏನಿದೆಯಲ್ಲ, ಅದು ನನಗೆ ಮಾಸ್ ಆಫ್ ದಿ ಗಿವನ್ ಮಾಲಿಕ್ಯೂಲ್ ಏನಿದೆಯಲ್ಲ ಅದ್ರ ಬಗ್ಗೆ ಐಡಿಯಾ ಕೊಡ್ತಾ ಹೋಗುತ್ತೆ. ಬಟ್ ಅದರಲ್ಲಿ ಆ್ಯಕ್ಚುಲಿ ಮಾಸ್ನ ಕಂಡುಹಿಡಿಯೋದಿಲ್ಲ ಅವರು, ಮಾಸ್ ಟು ಚಾರ್ಜ್ ರೇಷಿಯೋ, M/E ರೇಷಿಯೋ ಅಂತ ಹೇಳ್ತೀವಿ, ಅದನ್ನು ಐಡೆಂಟಿಫೈ ಮಾಡಿಕೊಂಡು ಅದರಿಂದ ಕೊಟ್ಟಿರುವಂಥ ಕಾಂಪೌಂಡ್ದು ಮಾಲಿಕ್ಯುಲರ್ ವೇಟ್ ಏನಿದೆ ಅಂತ ನಾವು ಐಡೆಂಟಿಫೈ ಮಾಡ್ತೀವಿ. ಇಟ್ ಈಸ್ ನಾಟ್ ಪಾಸಿಬಲ್ ವಿತ್ VR, ಇಟ್ ಈಸ್ ನಾಟ್ ಪಾಸಿಬಲ್ ವಿತ್ UV, ಇಟ್ ಈಸ್ ನಾಟ್ ಪಾಸಿಬಲ್ ವಿತ್ NMR. ಇಟ್ ಈಸ್ ಪಾಸಿಬಲ್ ಟು ಫೈಂಡ್ ಔಟ್ ದಿ ಮಾಸ್ ಆಫ್ ದಟ್ ಆರ್ಗ್ಯಾನಿಕ್ ಕಾಂಪೌಂಡ್ by spectroscopy, and that spectroscopy we are going to call it as the mass spectroscopy. So mass spectroscopy is a powerful analytical technique, analytical tool that is used to determine mass to charge ratio, or to find out the mass of the given organic compound. ಅದನ್ನು ಐಡೆಂಟಿಫೈ ಮಾಡೋಕ್ಕೆ ಯೂಸ್ ಮಾಡೋವಂಥ ಸ್ಪೆಕ್ಟ್ರೋಸ್ಕೋಪಿಗೆ ನಾವೇನಂತ ಕರಿತೀವಿ, ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಕರಿತೀವಿ. ಇಟ್ ಹೆಲ್ಪ್ಸ್ ಟು ಐಡೆಂಟಿಫೈ ಕೆಮಿಕಲ್ ಕಾಂಪೌಂಡ್ಸ್, ಅನಲೈಸ್ ದಿ ಮಾಲಿಕ್ಯುಲರ್ ಸ್ಟ್ರಕ್ಚರ್ಸ್, ಡಿಟೆಕ್ಟ್ ದಿ ಟ್ರೇಸ್ ಎಲಿಮೆಂಟ್ಸ್ ಇನ್ ವೇರಿಯಸ್ ಫೀಲ್ಡ್ಸ್ ಇನ್ಕ್ಲೂಡಿಂಗ್ ಕೆಮಿಸ್ಟ್ರಿ, ಬಯೋಟೆಕ್ನಾಲಜಿ, ಫಾರ್ಮಾ ಆ್ಯಂಡ್ ಆಲ್ಸೋ ಎನ್ವೈರ್ಮೆಂಟಲ್ ಸೈನ್ಸ್. ಅಲ್ಲೆಲ್ಲವೂ ನನಗೆ ಇದು ಹೆಲ್ಪ್ ಮಾಡುತ್ತೆ. ಏನು ಹೆಲ್ಪ್ ಮಾಡುತ್ತೆ, ಕೊಟ್ಟಿರುವಂಥ ಕಾಂಪೌಂಡ್ ಯಾವುದು, ಅದರದ್ದು ಮಾಸ್ ಇಷ್ಟಿದೆ ಅಂತಂದರೆ ವಿತ್ ಹೆಲ್ಪ್ ಆಫ್ ಅದರ್ ಸ್ಪೆಕ್ಟ್ರೋಸ್ಕೋಪಿಕ್ ಟೆಕ್ನಿಕ್ ನಾನೇನು ಮಾಡ್ಬೋದು, ಕೊಟ್ಟಿರುವಂಥ ಕಾಂಪೌಂಡ್ ಯಾವುದು ಅಂತ ಅನಲೈಸ್ ಮಾಡ್ಬೋದು, ಅದರದ್ದು ಸ್ಟ್ರಕ್ಚರ್ ಹೇಗಿದೆ ಅಂತ ಹೇಳ್ಬೋದು. ಅದೇ ಥರ ಟ್ರೇಸ್ ಎಲಿಮೆಂಟ್ಸ್ ಯಾವ್ದಾದ್ರು ಇದ್ದರೆ ಅದನ್ನು ನಾನು ಐಡೆಂಟಿಫೈ ಮಾಡ್ಬೋದು. ಹಾಗಾದರೆ ಪ್ರಿನ್ಸಿಪಲ್ ಏನು, ಇಟ್ ವರ್ಕ್ಸ್ ಆನ್ ವಾಟ್ ಪ್ರಿನ್ಸಿಪಲ್? ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಇಸ್ ಅನ್ ಆಕ್ಯುರೇಟ್ ಮೆಥಡ್ ಫಾರ್ ಡಿಟರ್ಮೈನಿಂಗ್ ದಿ ಮಾಲಿಕ್ಯುಲರ್ ಮಾಸ್ ಆಫ್ ಎ ಕಾಂಪೌಂಡ್ ಆ್ಯಂಡ್ ಇಟ್ಸ್ ಎಲಿಮೆಂಟಲ್ ಕಾಂಪೊಸಿಷನ್. ಸೊ ನೀವು ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ನ ತೊಗೊಂಡ್ರೆ ನಾವು ಕ್ಲಾಸಿಕಲ್ ಮೆಥಡ್ ಅಂತ ಏನು ಕನ್ಸಿಡರ್ ಮಾಡ್ತೀವಿ, ಥಿಯರಿಟಿಕಲ್ ಮೆಥಡ್ ಅಥವಾ ಪ್ರೀವಿಯಸ್ ಮೆಥಡ್ ಬಿಫೋರ್ ಕಮಿಂಗ್ ಟು ದಿ ಸ್ಪೆಕ್ಟ್ರೋಸ್ಕೋಪಿಕ್ ಮೆಥಡ್ ಬರೋಕ್ಕಿಂತ ಮುಂಚೆ ನಾವು ಏನು ಕ್ಲಾಸಿಕಲ್ ಮೆಥಡ್ ಯೂಸ್ ಮಾಡ್ತಿದ್ವಲ್ಲ, ಅಲ್ಲಿ ಇಟ್ ವಾಸ್ ಎ ವೆರಿ ಲೆಂದಿ ಪ್ರೋಸೆಸ್. ಫಸ್ಟು ಯಾವ್ಯಾವ ಎಲಿಮೆಂಟ್ ಇದೆ ಅಂತ ಐಡೆಂಟಿಫೈ ಮಾಡಬೇಕು, ಡಿಟೆಕ್ಷನ್ ಮಾಡಬೇಕು, ಅದಾದಮೇಲೆ ಎಸ್ಟಿಮೇಷನ್ ಆಫ್ ಎಲಿಮೆಂಟ್ಸ್ ಮಾಡಬೇಕು, ಅದಾದಮೇಲೆ ನೀವೇನು ಮಾಡಬೇಕು, ಎಂಪರಿಕಲ್ ಫಾರ್ಮುಲಾ ಕಂಡುಹಿಡಿಬೇಕು, ಎಂಪರಿಕಲ್ ಫಾರ್ಮುಲಾಯಿಂದ ಮಾಲಿಕ್ಯುಲರ್ ಮಾಸ್ ಗೊತ್ತಾಗಬೇಕು. ಅದಾದಮೇಲೆ ನಿಮಗೆ ಎಂಪರಿಕಲ್ ಫಾರ್ಮುಲಾ ಬರ್ತಿತ್ತು, ಎಂಪರಿಕಲ್ ಫಾರ್ಮುಲಾಯಿಂದ ನಿಮಗೆ ಮಾಲಿಕ್ಯುಲರ್ ಫಾರ್ಮುಲಾ ನೀವು ಡಿಟೆಕ್ಟ್ ಮಾಡ್ತಿದ್ರಿ. ಇಟ್ ವಾಸ್ ಎ ವೆರಿ ಲೆಂದಿ ಪ್ರೋಸೆಸ್. ಒನ್ಸ್ ವಿ ಗಾಟ್ ದಿ ಸ್ಪೆಕ್ಟ್ರೋಸ್ಕೋಪಿ ಬಂದ ಮೇಲೆ ನನಗೇನಾಯಿತು, ಟೈಮ್ ಸೇವ್ ಆಯಿತು. ಹಾಗಾಗಿ ಇದನ್ನು ಯೂಸ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ
ನನಗೆ ಕೊಟ್ಟಿರೋವಂಥ ಕಾಂಪೌಂಡ್ದು ಮಾಲಿಕ್ಯುಲರ್ ಮಾಸು ಮತ್ತು ಎಲಿಮೆಂಟಲ್ ಕಾಂಪೋಸಿಷನ್ ವಿತಿನ್ ಎ ಗೋ ಒಂದೇ ಗೇನಲ್ಲಿ ಟೈಮ್ ತುಂಬ ಕಡಿಮೆ ಟೈಮಲ್ಲಿ ನಾನು ಐಡೆಂಟಿಫೈ ಮಾಡ್ಬೋದು ಯೂಸಿಂಗ್ ಮಾಸ್ ಸ್ಪೆಕ್ಟ್ರೋಸ್ಕೋಪಿ. ಮಾಸ್ ಸ್ಪೆಕ್ಟ್ರೋಸ್ಕೋಪಿನಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಮಾಲಿಕ್ಯುಲರ್ ಮಾಸ್ ಆಫ್ ದಿ ಕಾಂಪೌಂಡ್. ಆ ಮಾಲಿಕ್ಯುಲರ್ ಮಾಸಿಂದ ಎಲಿಮೆಂಟಲ್ ಕಾಂಪೋಸಿಷನ್ ಏನು ಅಂತ ನಾನು ಕಂಡುಹಿಡ್ಕೊಳ್ತೀನಿ. ಎಲಿಮೆಂಟಲ್ ಕಾಂಪೋಸಿಷನ್ ಅಂದರೆ ಕೊಟ್ಟಿರೋಂಥ ಕಾಂಪೌಂಡಲ್ಲಿ ಯಾವ್ಯಾವ ಎಲಿಮೆಂಟ್ ಇದೆ, ಅವು ಯಾವ ರೇಷನಲ್ಲಿದೆ. ಫಾರ್ ಎಕ್ಸಾಂಪಲ್ ಬೆನ್ಸಿನ್ನ ತೊಗೊಳ್ತೀರಾ, C6H6 ಇದೆ. ಸೊ ಅದನ್ನು ಏನು ಹೇಳ್ತೀವಿ, ಕಾರ್ಬನ್ ಮತ್ತು ಹೈಡ್ರೋಜನ್ ದೇ ಆರ್ ಇನ್ ದ ರೇಷಿಯೋ 1:1 ಅಂತ ಹೇಳ್ತೀವಿ. ಅದೇ ಗ್ಲೂಕೋಸ್ನ ತೊಗೊಳ್ತೀವಿ, C6H12O6 ಅಂತ ಹೇಳ್ತೀವಿ, ದೇ ಆರ್ ಇನ್ ದ ರೇಷಿಯೋ 1:2:1 ಅಂತ ಹೇಳ್ತೀವಿ. ಸೊ ಯಾವ ಎಲಿಮೆಂಟ್ಸ್ ಇದೆ, ಯಾವ ಪ್ರಪೋರ್ಷನಲ್ ಇದೆ ಅದನ್ನು ಹೇಳ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಎಂಪರಿಕಲ್ ಫಾರ್ಮುಲಾ. ಎಂಪರಿಕಲ್ ಫಾರ್ಮುಲಾಯಿಂದ ನಿಮ್ಗೆ ಮಾಲಿಕ್ಯುಲರ್ ಫಾರ್ಮುಲಾ ಬರಬೇಕು ಅಂದರೆ ನಿಮಗೆ ಮಾಲಿಕ್ಯುಲರ್ ಮಾಸ್ ಬೇಕಾಗುತ್ತೆ. ಆ ಮಾಲಿಕ್ಯುಲರ್ ಮಾಸ್ ನನಗೆ ಕಂಡುಹಿಡಿಯೋದಕ್ಕೆ ಅಥವಾ ದಟ್ ಇಂಟರ್ನ್ ಗಿವ್ಸ್ ದಿ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್ ಕೊಡೋದಕ್ಕೆ ನನಗೆ ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಹೆಲ್ಪ್ ಮಾಡುತ್ತೆ. ಇನ್ ದಿಸ್ ಟೆಕ್ನಿಕ್ ಪ್ರಿನ್ಸಿಪಲ್ ಏನು ಅಂತ ಹೇಳಿದ್ರೆ ಇಷ್ಟೊಂದು ಸ್ಟೆಪ್ಸ್ ಇದೆ, ನೋಡ್ಕೋಬೇಕು. ಇಟ್ಸ್ ಎ ಟೆಕ್ನಿಕ್. ದ ಮಾಲಿಕ್ಯೂಲ್ಸ್ ಆರ್ ಬಂಬಾರ್ಡೆಡ್ ವಿತ್ ಅ ಬೀಮ್ ಆಫ್ ಎನರ್ಜೆಟಿಕ್ ಎಲೆಕ್ಟ್ರಾನ್ಸ್. ಅಲ್ಲೇನು ಮಾಡ್ತಿದ್ವಿ, ಬೇರೆ UV-ನಲ್ಲಾಗಿರ್ಬೋದು, IR-ಅಲ್ಲಾಗಿರ್ಬೋದು, ಅಲ್ಲೇನು ಮಾಡ್ತಾ ಇದ್ವಿ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ನ ನನ್ನ ಮಾಲಿಕ್ಯೂಲ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿಸ್ತಿದ್ವಿ. ನನ್ನ ಮಾಲಿಕ್ಯೂಲ್ ಜೊತೆಗೆ ಯಾವುದು ರಿಯಾಕ್ಟ್ ಮಾಡ್ತಿತ್ತು ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಸಮ್ ಪಾರ್ಟ್ ಆಫ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಹ್ಯಾವಿಂಗ್ ಡಿಫ್ರೆಂಟ್ ಎನರ್ಜಿ ದೇ ಯೂಸ್ ಟು ಇಂಟ್ರ್ಯಾಕ್ಟ್. ಆದರೆ ಇಲ್ಲೇನು ಮಾಡ್ತೀವಿ, ಯಾವುದ್ರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿಸ್ತಾರೆ ಅಂತಂದರೆ ದೇ ಗೋಯಿಂಗ್ ಟು ಇಂಟ್ರ್ಯಾಕ್ಟ್, ದೇ ಗೋಯಿಂಗ್ ಟು ಬೊಂಬಾರ್ಡ್, ದೇ ಗೋಯಿಂಗ್ ಟು ಮೇಕ್ ಇಟ್ ಟು ಕೊಲೈಡ್ ವಿತ್ ಅ ಬೀಮ್ ಆಫ್ ಎನರ್ಜೆಟಿಕ್ ಎಲೆಕ್ಟ್ರಾನ್ಸ್. ಜಾಸ್ತಿ ಎನರ್ಜಿ ಇರುವಂಥ ಎಲೆಕ್ಟ್ರಾನ್ ಜೊತೆಗೆ ನಮ್ಮ ಮಾಲಿಕ್ಯೂಲ್ನ ಬೊಂಬಾರ್ಡ್ ಮಾಡಿಸ್ತಾರೆ. ಮಾಲಿಕ್ಯೂಲ್ಸ್ ಆರ್ ಬೊಂಬಾರ್ಡೆಡ್ ವಿತ್ ಅ ಬೀಮ್ ಆಫ್ ಎನರ್ಜೆಟಿಕ್ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ ಜೊತೆಗೆ ಬೊಂಬಾರ್ಡ್ ಮಾಡ್ತವೆ. ಎಲೆಕ್ಟ್ರಾನ್ ಜೊತೆಗೆ ಬೊಂಬಾರ್ಡ್ ಮಾಡಿದಾಗ ಏನಾಗುತ್ತೆ, ನಮ್ಮ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಬ್ರೇಕ್ ಆಗುತ್ತೆ, ಅಯನೈಸ್ ಆಗುತ್ತೆ, ಫ್ರಾಗ್ಮೆಂಟೇಷನ್ ಆಗುತ್ತೆ ಅಥವಾ ಕ್ಲಿವೇಜ್ ಆಗುತ್ತೆ ಟು ಗಿವ್ ಪಾಸಿಟಿವ್ ಅಯಾನ್ಸ್. ಈಚ್ ಪಾಸಿಟಿವ್ ಅಯಾನ್ ಹ್ಯಾಸ್ ಪರ್ಟಿಕ್ಯುಲರ್ ರೇಷಿಯೋ ಆಫ್ ಮಾಸ್ ಟು ಚಾರ್ಜ್. ಈಗ ಯಾವುದೋ ಒಂದು ನನಗೇನಾಯಿತು, ಒಂದು ಮಾಲಿಕ್ಯೂಲ್ ಇದೆ, ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಇದೆ. ಆರ್ಗ್ಯಾನಿಕ್ ಮಾಲಿಕ್ಯೂಲ್ನ ನಾನು ಏನು ಮಾಡ್ತಾ ಇದ್ದೀನಿ, ಎನರ್ಜೆಟಿಕ್ ಆಗಿರೋವಂಥ ಎಲೆಕ್ಟ್ರಾನ್ ಜೊತೆಗೆ ಬಂಬಾರ್ಡ್ ಮಾಡಿಸ್ತಾ ಇದ್ದೀನಿ, ಅವೆರಡರ ಜೊತೆಗೆ ಸ್ಟ್ರೈಕಿಂಗ್ ಮಾಡಿಸ್ತಾ ಇದ್ದೀನಿ, ಅವೆರಡನ್ನು ಡಿಕ್ಕಿ ಓಡಿಸ್ತಾ ಇದ್ದೀನಿ. ಅವಾಗ ಏನಾಗ್ತಿದೆ ಅಂದರೆ ನನ್ನ ಮಾಲಿಕ್ಯೂಲಲ್ಲಿ ಇರೋವಂಥ, ಬಿಕಾಸ್ ಇಟ್ ಗೋಯಿಂಗ್ ಟು ಹ್ಯಾವ್ ಎ ಹೈಯರ್ ಎನರ್ಜೆಟಿಕ್ ಎಲೆಕ್ಟ್ರಾನ್ಸ್ ಇರೋದಕ್ಕೋಸ್ಕರ ಅವೇನು ಮಾಡ್ತವೆ ಅಂದರೆ ನನ್ನ ಮಾಲಿಕ್ಯೂಲ್ ಇರೋವಂಥ ಬಾಂಡ್ಗಳನ್ನೆಲ್ಲ ನಾವು ಬ್ರೇಕ್ ಮಾಡ್ತವೆ. ಸೊ ಕ್ಲಿವೇಜ್ ಆಗುತ್ತೆ, ಬ್ರೇಕ್ ಆಗುತ್ತೆ. ಬ್ರೇಕ್ ಆದಾಗ ನಿಮಗೆ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸು ಬರುತ್ತೆ. ಸೊ ಪ್ರತಿಯೊಂದು ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ ಏನಿದೆಯಲ್ಲ ಅದಕ್ಕೆ ತಂದೆ ಆದಂಥ ಮಾಸ್ ಟು ಚಾರ್ಜ್ ರೇಷಿಯೋ ಇರುತ್ತೆ. ಅಕಸ್ಮಾತ್ ಮಾಸ್ ಏನಾದರೂ ಒಂದಾಯಿತು ಅಂತ, ಎಲೆಕ್ಟ್ರಾನ್ ಏನಾದರೂ ಒಂದು ರಿಮೂವ್ ಆಗಿತ್ತು ಅಂತಂದರೆ, ಪಾಸಿಟಿವ್ಲಿ ಚಾರ್ಜ್ಡ್ ಯೂನಿಪಾಸಿಟಿವ್ ಮಾಲಿಕ್ಯೂಲ್ ಆಗಿತ್ತು ಅಂತಂದರೆ ಅವಾಗ ಏನಾಗುತ್ತೆ, ಕೊಟ್ಟಿರೋದು ಮಾಸ್ ಡೈರೆಕ್ಟಾಗಿ ನನಗೆ ಬರುತ್ತೆ. ಇಲ್ಲ ಅಂತಂದರೆ ಐ ಹ್ಯಾವ್ ಟು ಕ್ಯಾಲ್ಕುಲೇಟ್ ಏನಾಗುತ್ತೆ ಅಂತ ಅದನ್ನು ನಾನಲ್ಲಿ ಚೆಕ್ ಮಾಡ್ಕೋಬೇಕಾಗತ್ತೆ. ಈಗೇನಾಯಿತು, ನನಗೆ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಇದೆ. ಆರ್ಗ್ಯಾನಿಕ್ ಮಾಲಿಕ್ಯೂಲ್ನ ನಾನು ಏನು ಮಾಡ್ತಾ ಇದ್ದೀನಿ, ಹೈಲಿ ಎನರ್ಜೆಟಿಕ್ ಆಗಿರೋವಂಥ ಎಲೆಕ್ಟ್ರಾನ್ ಜೊತೆಗೆ ಬಂಬಾರ್ಡ್ ಮಾಡ್ತಾ ಇದ್ದೀನಿ. ಬಂಬಾರ್ಡ್ ಮಾಡಿದಾಗ ನನ್ನ ಮಾಲಿಕ್ಯೂಲ್ ಏನಾಯಿತು, ಇಟ್ ಗೆಟ್ ಡಿವೈಡೆಡ್ ಇಂಟು, ಇಟ್ ಗೆಟ್ ಕ್ಲೀವ್ಡ್, ಇಟ್ ಗೆಟ್ ಬ್ರೋಕನ್ ಇಂಟು ಡಿಫ್ರೆಂಟ್ ಪಾರ್ಟ್ಸ್, ಬೇರೆ ಬೇರೆ ಪಾರ್ಟ್ ಆಗಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಆಗಿ ಅದು ಬ್ರೇಕ್ ಆಯಿತು. ಸೊ ಈ ಚಾರ್ಜ್ಡ್ ಪಾರ್ಟಿಕಲ್ಸ್ ವಿಲ್ ಗೋಯಿಂಗ್ ಟು ಹ್ಯಾವ್ ಇಟ್ಸ್ ಓನ್ M/E ರೇಷಿಯೋ. ಸೊ ನನಗೇನಾಯಿತು, ಈ ಥರ ಇರೋವಂಥ ಅಯಾನ್ಸ್ನ ನಾನು ಮಾಡಿದ್ದೀನಿ. ಈ ಎಲ್ಲ ಅಯಾನ್ಸ್ ಏನು ಜನ್ರೇಟ್ ಆಯ್ತಲ್ಲ, ಆಫ್ಟರ್ ಬಂಬಾರ್ಡಿಂಗ್ ವಿತ್ ಹೈಲಿ ಎನರ್ಜೆಟಿಕ್ ಎಲೆಕ್ಟ್ರಾನ್ ಜೊತೆಗೆ ಇದನ್ನೇನು ಮಾಡ್ತೀನಿ, ದೀಸ್ ಅಯಾನ್ಸ್ ಆರ್ ದೆನ್ ಆಕ್ಸಿಲರೇಟೆಡ್. ಅದನ್ನು ಆಕ್ಸಿಲರೇಟ್ ಮಾಡ್ತೀನಿ, ಅದು ಫಾಸ್ಟಾಗಿ ಮೂವ್ ಆಗಂಗೆ ಮಾಡ್ತೀನಿ ಆ್ಯಂಡ್ ಪಾಸ್ ಟು ದಿ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಈಗ ಏನು ಮಾಡಿದ್ವಿ, ಎಲ್ಲ ನಾನು ಕೊಟ್ಟಿರೋವಂಥ ಮಾಲಿಕ್ಯೂಲ್ನ ಬಂಬಾರ್ಡ್ ಮಾಡಿದ್ವಿ, ಅಯಾನ್ ಆಗಿ ಕನ್ವರ್ಟ್ ಮಾಡಿದ್ವಿ. ಆ ಎಲ್ಲ ಅಯಾನ್ಸ್ನ ಏನು ಮಾಡ್ತೀವಿ, ಆಕ್ಸಿಲರೇಟ್ ಮಾಡ್ತೀವಿ. ಆಕ್ಸಿಲರೇಟ್ ಮಾಡಿ ಅದನ್ನು ಎಲ್ಲ ಯಾವುದ್ರಲ್ಲಿ ಮೂವ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಎಲೆಕ್ಟ್ರಿಕ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಮೂವ್ ಮಾಡೋಕ್ಕೆ ಶುರು ಮಾಡ್ತೀವಿ. ಎಲೆಕ್ಟ್ರಿಕ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಏನು ಮಾಡ್ತವೆ ಅಂದರೆ ದೇ ಗೋಯಿಂಗ್ ಟು deviate, they're going to deflect, they're going to reflect ಡಿಪೆಂಡಿಂಗ್ ಅಪಾನ್ ದೇರ್ ಮಾಸ್ ಟು ಚಾರ್ಜ್ ರೇಷಿಯೋ ಪ್ರಕಾರ ಅವೇನಾಗ್ತವೆ ಅಂದರೆ ಬೇರೆ ಬೇರೆ ಕಡೆಗೆ ಹೋಗೋಕ್ಕೆ ಶುರು ಮಾಡ್ತವೆ. ಬೇಸ್ಡ್ ಆನ್ ದಿ ಮಾಸ್ ಟು ಚಾರ್ಜ್ ರೇಷಿಯೋ ಅದು ಬೇರೆ ಬೇರೆ ಥರ ಡಿಫ್ಲೆಕ್ಟ್ ಆಗೋಕ್ಕೆ ಶುರು ಆಗುತ್ತೆ. ಈ ರೀತಿಯಾಗಿ ಅದೇನಾಗ್ತಾ ಹೋಗುತ್ತೆ ಅಂತಂದರೆ ಡಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ, ಬಿಕಾಸ್ ಇಟ್ಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಲೈಟ್ ಆಗಿರುವಂಥದ್ದು ಏನಾಗುತ್ತೆ, ಮೋರ್ ರಿಫ್ಲೆಕ್ಟ್ ಆಗುತ್ತೆ.
ಡಿಫ್ಲೆಕ್ಟ್ ಆಗುತ್ತೆ, ಹೆವಿ ಆಗಿರೋವಂಥದ್ದು ಏನಾಗುತ್ತೆ ಲೆಸ್ ರಿಫ್ಲೆಕ್ಟ್ ಆಗುತ್ತೆ. ಈ ರೀತಿಯಾಗಿ ನಾವೇನು ಮಾಡ್ತೀವಿ, ಲೈಟ್ ಇರೋದೆಲ್ಲ ಒಂದು ಕಡೆಗೆ ಬರುತ್ತೆ, ಅದೇ ಥರ ಹೆವಿ ಇರೋದೆಲ್ಲ ಒಂದು ಕಡೆಗೆ ಬರುತ್ತೆ. ಈ ರೀತಿಯಾಗಿ ಅದನ್ನು ಬಂದಿರೋಂಥ ಎಲ್ಲ ಅಯಾನ್ಸು ಬೇಸ್ಡ್ ಆನ್ ದೇರ್ ಮಾಸ್ ಟು ಚಾರ್ಜ್ ರೇಷಿಯೋ ಅದನ್ನೇನು ಮಾಡ್ತೀನಿ, ಸಪ್ರೇಟ್ ಮಾಡ್ತೀನಿ. ಸಪ್ರೇಟ್ ಮಾಡಿದ್ಮೇಲೆ ಐಡೆಂಟಿಫಿಕೇಷನ್ ಮಾಡ್ತೀನಿ. ದಿಸ್ ಇಸ್ ಅ ಪ್ರಿನ್ಸಿಪಲ್ ಇನ್ವಾಲ್ವ್ಡ್ ಇನ್ ಮಾಸ್ ಸ್ಪೆಕ್ಟ್ರೋಸ್ಕೋಪಿ. ಸೊ ಪ್ರಿನ್ಸಿಪಲ್ ಏನಿದೆ, ನಾನು ಕೊಟ್ಟಿರುವಂಥ ಆರ್ಗ್ಯಾನಿಕ್ ಕಾಂಪೌಂಡ್ನ ಹೈಲಿ ಎನರ್ಜೆಟಿಕ್ ಆಗಿರುವಂಥ ಎಲೆಕ್ಟ್ರಾನ್ ಜೊತೆಗೆ ಬಂಬಾರ್ಡ್ ಮಾಡಿಸ್ತೀನಿ. ನಾನು ಮಾಲಿಕ್ಯೂಲ್ನ ಬ್ರೇಕ್ ಮಾಡಿಸ್ತೀನಿ. ಬ್ರೇಕ್ ಮಾಡಿರೋವಂಥ ಮಾಲಿಕ್ಯೂಲ್ಸಲ್ಲಿ ಏನಾದರೂ ಪಾಸಿಟಿವ್ಲಿ ಚಾರ್ಜ್ ಅಯಾನ್ಸ್ ಇದ್ದರೆ ದೇ ಗೋಯಿಂಗ್ ಟು ಹ್ಯಾವ್ ದೇರ್ ಓನ್ ಮಾಸ್ ಟು ಚಾರ್ಜ್ ರೇಷಿಯೋ. ಆ ಮಾಸ್ ಟು ಚಾರ್ಜ್ ರೇಷಿಯೋ ಇರುವಂಥ ಅಯಾನ್ಸ್ನ ಹ್ಯಾವಿಂಗ್ ದಿ ಡಿಫ್ರೆಂಟ್ ಮಾಸ್ ಟು ಚಾರ್ಜ್ ರೇಷಿಯೋ ಇರುವಂಥ ಅಯಾನ್ಸ್ನೆಲ್ಲ ತೊಗೊಂಡು ಏನು ಮಾಡ್ತೀನಿ, ಆಕ್ಸಿಲರೇಟ್ ಮಾಡ್ತೀನಿ. ಆಕ್ಸಿಲರೇಟ್ ಮಾಡಿದ್ಮೇಲೆ ಅದನ್ನೇನು ಮಾಡ್ತೀನಿ, ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಅಥವಾ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಡ್ತೀನಿ. ಸೊ ಡಿಪೆಂಡಿಂಗ್ ಅಪಾನ್ ದೇರ್ ಮಾಸ್ ಟು ಚಾರ್ಜ್ ರೇಷಿಯೋ ಅವೇನಾಗ್ತವೆ, ಬೇರೆ ಬೇರೆ ಡಿಫ್ಲೆಕ್ಟ್ ಆಗ್ತವೆ. ಸೊ ಡಿಫ್ಲೆಕ್ಟ್ ಆಗಿರೋ ಅಂದರೆ ಒಂದೇ ಮಾಸ್ ಟು ಚಾರ್ಜ್ ಇರೋವೆಲ್ಲ ಒಂದೇ ಕಡೆಗೆ ಡಿಫ್ಲೆಕ್ಟ್ ಆಗ್ತವೆ. ಅದರಿಂದ ಅದನ್ನು ಸಪ್ರೇಟ್ ಮಾಡ್ತೀನಿ. ಆಮೇಲೆ ಅದನ್ನು ಯಾವುದು ಅಂತ ಐಡೆಂಟಿಫಿಕೇಷನ್ ಮಾಡ್ತೀನಿ. ದಿಸ್ ಇಸ್ ಅ ಪ್ರಿನ್ಸಿಪಲ್ ಇನ್ವಾಲ್ವ್ಡ್ ಇನ್ ಮಾಸ್ ಸ್ಪೆಕ್ಟ್ರೋಸ್ಕೋಪಿ. ನೋಡಿ ಇನ್ಸ್ಟ್ರುಮೆಂಟೇಷನ್ ಹೇಗಿದೆ ಅಂತ. ಫಸ್ಟು ಸ್ಯಾಂಪಲ್ನ ಇಂಟ್ರಡ್ಯೂಸ್ ಮಾಡ್ತೀನಿ. ಯಾವಾಗೂ ನಮಗೇನಾಗಬೇಕು, ಗೇಷಿಯಸ್ ಫಾರ್ಮಲ್ಲಿ ಇದ್ದರೆ ಇಟ್ ಈಸ್ ವೆರಿ ಈಸಿ ಟು ರಿಮೂವ್ ದಿ ಎಲೆಕ್ಟ್ರಾನ್. ಹಾಗಾಗಿ ಏನು ಮಾಡ್ತೀವಿ, ಗ್ಯಾಸ್ ಫೇಸ್ ಅಯಾನ್ಸ್ ಆಗಿ ನಾವು ಕೊಟ್ಟಿರುವಂಥ ಸೋರ್ಸ್ನ ನಾವು ಕನ್ವರ್ಟ್ ಮಾಡ್ಕೊಳ್ತೀವಿ. ಅದು ಯಾವಾಗೂ ಸೋರ್ಸ್ ಯಾವಾಗೂ ಗೇಷಿಯಸ್ ಫಾರ್ಮಲ್ಲಿ ಆಗಬೇಕು. ಈವನ್ ದೋ ಇಟ್ಸ್ ಎ ಸಾಲಿಡ್ ಇತ್ತು ಅಂದರೆ ಹೀಟ್ ಮಾಡಿ ಅದನ್ನು ಗೇಷಿಯಸ್ ಫಾರ್ಮ್ ಮಾಡ್ತೇವೆ. ಆ ಗೇಷಿಯಸ್ ಫಾರ್ಮಲ್ಲಿ ಏನು ಮಾಡ್ತೀವಿ ಅಂತಂದರೆ ವಿ ಆರ್ ಗೋಯಿಂಗ್ ಟು ಮೇಕ್ ಇಟ್ ಟು ಬಂಬಾರ್ಡ್ ವಿತ್ ಅ ಹೈಲಿ ಎನರ್ಜೆಟಿಕ್ ಎಲೆಕ್ಟ್ರಾನ್ ಜೊತೆಗೆ ಬಂಬಾರ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಬಂಬಾರ್ಡ್ ಮಾಡಿದಾಗ ಏನಾಗ್ತವೆ ಅಂತಂದರೆ ಮಾಲಿಕ್ಯೂಲ್ಸ್ ಹ್ಯಾವಿಂಗ್ ದಿ ಡಿಫ್ರೆಂಟ್ M/E ರೇಷಿಯೋ ಇರುವಂಥ ಅಯಾನ್ಸ್ಗಳನ್ನ ಸಪ್ರೇಟ್ ಮಾಡ್ತೀನಿ ಯೂಸಿಂಗ್ ಎ ಅನಲೈಸರ್, ಅಯಾನ್ ಸಾರ್ಟಿಂಗ್. ಸೊ ಬೇರೆ ಬೇರೆ ಅಯಾನ್ಸ್ನ ಬೇಸ್ಡ್ ಆನ್ ದೇರ್ ಮಾಸ್ ಟು ಚಾರ್ಜ್ ರೇಷಿಯೋ ಸಪ್ರೇಟ್ ಮಾಡ್ತೀನಿ. ಸಪ್ರೇಟ್ ಮಾಡಿದ್ಮೇಲೆ ಏನು ಮಾಡ್ತೀನಿ, ಅಯಾನ್ ಡಿಟೆಕ್ಟ್ರಲ್ಲಿ ಯಾವ ಅಯಾನ್ ಬಂದಿದೆ ಅಂತ ಡಿಟೆಕ್ಟ್ ಮಾಡ್ತೀನಿ. ಅದಾದಮೇಲೆ ಡೇಟಾ ಸಿಸ್ಟಮ್ಗೆ ಹಾಕ್ತೀನಿ. ಅದಾದಮೇಲೆ ಕಂಪ್ಯೂಟ್ರಲ್ಲಿ ನನಗೆ ಮಾಸ್ ಸ್ಪೆಕ್ಟ್ರಮ್ ಈ ರೀತಿ ಔಟ್ಪುಟ್ ಕೊಡ್ತಾ ಹೋಗುತ್ತೆ. ಸೊ ಅಥವಾ ನಾವು ಇನ್ನೂ ಇದು ಸುಮ್ಮನೆ ಡಯಾಗ್ರಾಮ್ ಡಬ್ಬ ಥರ ಬರೆದಿರುವಂಥ ಡಯಾಗ್ರಾಮ್ ಆಯಿತು. ಇನ್ನೂ ನೋಡೋದಾಯಿತು ಅಂದರೆ ಈ ಥರ ಇರುತ್ತೆ ನೋಡಿ. ಸ್ಯಾಂಪಲ್ ಇದೆ, ಅದನ್ನೇನು ಮಾಡ್ತೀವಿ, ಅನೈಸ್ಡ್ ಸ್ಯಾಂಪಲಾಗಿ ಕನ್ವರ್ಟ್ ಮಾಡ್ಕೊಳ್ತೀವಿ. M+ ಆಗಿ ಕನ್ವರ್ಟ್ ಮಾಡಿದ್ವಿ. M+ ಆದಮೇಲೆ ಏನು ಮಾಡ್ತೀವಿ, ಆಕ್ಸಿಲರೇಟ್ ಮಾಡ್ತೀವಿ. ಅದಕ್ಕೆ ಎಲ್ಲನೂ ಫೋರ್ಸಿಬಲಿ ಮೂವ್ ಮಾಡ್ತೀವಿ. ಆಕ್ಸಿಲರೇಟ್ ಮಾಡಿದ್ಮೇಲೆ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇಡ್ತೀವಿ. ಆವಾಗ ಏನಾಗುತ್ತೆ ಅಂದರೆ ಇಲ್ಲೆಲ್ಲ ಚಾರ್ಜ್ಡ್ ಅಯಾನ್ಸ್ ಏನಿದೆಯಲ್ಲ ಬೇಸ್ಡ್ ಆನ್ ದೇರ್ ಮಾಸ್ ಟು ಚಾರ್ಜ್ ರೇಷಿಯೋ ಅವು ಏನಾಗ್ತವೆ, ಬೇರೆ ಬೇರೆ ನೋಡಿ. ಹೈ ಮಾಸ್ ಇರೋವಂಥವು ಏನಾಗ್ತವೆ, ಕಡಿಮೆ ರಿಫ್ಲೆಕ್ಟ್ ಆಗ್ತವೆ. ಅದೇ ಥರ ಲೋ ಮಾಸ್ ಇದ್ದರೆ ಏನಾಗ್ತವೆ, ಬೇಗ ರಿಫ್ಲೆಕ್ಟ್ ಆಗ್ತವೆ. ಸೊ ಹೈ ಡಿಫ್ಲೆಕ್ಷನ್ ಆಗುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ದೇರ್ ಮಾಸ್ ಟು ಚಾರ್ಜ್ ರೇಷಿಯೋ ಇನ್ ದೇರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅವೇನು ಮಾಡ್ತವೆ ಅಂತಂದರೆ ಬೇರೆ ಬೇರೆ ಥರ ಬೇರೆ ಬೇರೆ ಫೋರ್ಸಲ್ಲಿ ಬಂದು ಬೀಳ್ತಾ ಹೋಗ್ತವೆ. ಒಂದೇ ಚಾರ್ಜ್ ಟು ಮಾಸ್ ರೇಷಿಯೋ ಇರೋವೆಲ್ಲ ಒಂದು ಕಡೆ ಕಲೆಕ್ಟ್ ಆಗ್ತವೆ. ಈ ರೀತಿಯಾಗಿ ನಾನೇನು ಮಾಡ್ತೀನಿ, ಕಲೆಕ್ಟ್ರಲ್ಲಿ ಬೇಸ್ಡ್ ಆನ್ ದೇರ್ ಮಾಸ್ ಟು ಚಾರ್ಜ್ ರೇಷಿಯೋ ಅದನ್ನೇನು ಮಾಡ್ತೀನಿ, ನಾನು ಕಲೆಕ್ಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ಅದನ್ನು ಇದು ಡೇಟಾ ಸಿಸ್ಟಮ್ಗೆ ಹಾಕ್ತೀನಿ. ಅದಾದಮೇಲೆ M/E ರೇಷಿಯೋ ಅಥವಾ M/Z ರೇಷಿಯೋ ಇಂದ ಅಬೆಂಡೆನ್ಸ್ ಎಷ್ಟಿದೆ ಮತ್ತು ಅದರದ್ದು ಮಾಸ್ ಟು ಚಾರ್ಜ್ ರೇಷಿಯೋ ಇರೋವಂಥದ್ದು ಎಷ್ಟು ಅಂತ ನಾನು ಐಡೆಂಟಿಫೈ ಮಾಡ್ತೀನಿ. ಈ ರೀತಿಯಾಗಿ ನನಗೆ ಗ್ರಾಫು ಬರ್ತಾ ಹೋಗುತ್ತೆ. ಅಥವಾ ನನಗೆ ಇನ್ನೂ ಬೇರೆ ಥರ ತೋರಿಸ್ಬೇಕು ಅಂದರೆ ನೋಡಿ, ಈಗೇನಾಗುತ್ತೆ, ವೇಪರೈಸ್ ಸ್ಯಾಂಪಲ್ ತೊಗೊಳ್ತೀನಿ, ಅದನ್ನು ಅಯನೈಸೇಷನ್ ಮಾಡ್ತೀನಿ. ಅಯನೈಸೇಷನ್ ಆದಮೇಲೆ ಏನು ಮಾಡ್ತೀವಿ, ಆಕ್ಸಿಲರೇಷನ್ ಮಾಡ್ತೀವಿ. ಅದಾದಮೇಲೆ ಡಿಫ್ಲೆಕ್ಷನ್ ಮಾಡ್ತೀವಿ. ಅದಾದಮೇಲೆ ಸಪ್ರೇಷನ್ ಮಾಡ್ತೀವಿ. ಸಪ್ರೇಷನ್ ಮಾಡಿದ್ಮೇಲೆ ಅದು ಡಿಟೆಕ್ಟ್ ಆಗುತ್ತೆ. ಆಂಪ್ಲಿಫೈಯರ್ಗೆ ಹಾಕ್ತಾರೆ, ಚಾರ್ಟ್ ರೆಕಾರ್ಡರ್ ಹಾಕಿ ಅದನ್ನು ನಾವು ಐಡೆಂಟಿಫೈ ಮಾಡ್ತೀವಿ ಯಾವುದು ಬಂದಿರೋ ಅಂತ ಇದು ಅಂತ. ಇದು ಅಬೌಟ್ ದಿ ಇನ್ಸ್ಟ್ರುಮೆಂಟೇಷನ್ ಯಾವ ರೀತಿ ಇರುತ್ತೆ ಅಂತ ನಾನು ತೋರಿಸ್ದೆ. ಸೊ ಈಗ ಒಂದೊಂದೇ ನೋಡ್ಕೊಳ್ತಾ ಹೋಗೋಣ. ಯಾವ್ಯಾವ ಸ್ಟೇಜ್ ಇದೆ ಅಂತಂದರೆ, ಒಂದು ಅಯನೈಸೇಷನ್ ಆಗುತ್ತೆ, ಎರಡನೇದು ಆಕ್ಸಿಲರೇಷನ್ ಆಗುತ್ತೆ, ಮೂರನೇದು ಡಿಫ್ಲೆಕ್ಷನ್ ಆಗುತ್ತೆ, ನಾಲ್ಕನೇದು ಡಿಟೆಕ್ಷನ್ ಆಗುತ್ತೆ. ಅದಾದಮೇಲೆ ಯಾವುದು ಅಂತ ನಾನು ಏನು ಮಾಡ್ತೀನಿ, ಐಡೆಂಟಿಫಿಕೇಷನ್ ಮಾಡ್ತೀನಿ. ದೀಸ್ ಆರ್ ದಿ ಡಿಫ್ರೆಂಟ್ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಮಾಸ್ ಸ್ಪೆಕ್ಟ್ರೋಸ್ಕೋಪಿ. ಅಯನೈಸೇಷನ್, ಆಕ್ಸಿಲರೇಷನ್, ಡಿಫ್ಲೆಕ್ಷನ್, ಡಿಟೆಕ್ಷನ್, ಆಮೇಲೆ ಅನಲೈಸಿಂಗ್ ಅಥವಾ ಐಡೆಂಟಿಫಿಕೇಷನ್ನ ನಾನು ಮಾಡ್ತೀನಿ. ದೀಸ್ ಆರ್ ದಿ 5 ಡಿಫ್ರೆಂಟ್ ಸ್ಟೆಪ್ಸ್: ಅಯನೈಸೇಷನ್, ಆಕ್ಸಿಲರೇಷನ್, ಡಿಫ್ಲೆಕ್ಷನ್, ಡಿಟೆಕ್ಷನ್, ಐಡೆಂಟಿಫಿಕೇಷನ್. ಈ ರೀತಿಯಾಗಿ 5 ಸ್ಟೆಪ್ ನನಗೆ 5 ಡಿಫ್ರೆಂಟ್ ಸ್ಟೇಜಸಲ್ಲಿ ಇನ್ಸ್ಟ್ರುಮೆಂಟೇಷನು ಬರ್ತಾ ಹೋಗುತ್ತೆ. ಅಯನೈಸೇಷನ್
ಫಸ್ಟ್ ಏನು ಮಾಡ್ತೀವಿ, ಅಯನೈಸೇಷನ್ ಮಾಡಬೇಕು. ಅಯನೈಸೇಷನ್ ಅಂದರೆ ಏನು, ನಾನು ಕೊಟ್ಟಿರುವಂಥ ಮಾಲಿಕ್ಯೂಲ್ಸ್ನ ಅಯಾನ್ ಆಗಿ ಕನ್ವರ್ಟ್ ಮಾಡಬೇಕು. ಅಯಾನ್ ಆಗಿ ಕನ್ವರ್ಟ್ ಮಾಡ್ಬೇಕಾದ್ರೆ ನಾನೇನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಬಂಬಾರ್ಡ್, ಐ ಆಮ್ ಗೋಯಿಂಗ್ ಟು ಮೇಕ್ ಮೈ ಮಾಲಿಕ್ಯೂಲ್ ಟು ಸ್ಟ್ರೈಕ್ ವಿತ್ ಹೈಲಿ ಎನರ್ಜೆಟಿಕ್ ಎಲೆಕ್ಟ್ರಾನ್ ಜೊತೆಗೆ ಅದನ್ನು ನಾನು ಇಂಟ್ರಾಕ್ಟ್ ಮಾಡೋಕ್ಕೆ ಬಿಡ್ತೀನಿ. ದ ಆಟಮ್ ಈಸ್ ಅಯನೈಸ್ಡ್ by kicking one or more electrons off to give the positive ion. ಸೊ ಆ ಎಲೆಕ್ಟ್ರಾನ್ಸ್ ಏನಿರ್ತವೆ, ದೇ ಆರ್ ನೆಗೆಟಿವ್ಲಿ ಚಾರ್ಜ್ಡ್ ಇರ್ತವೆ. ಅವೇನು ಮಾಡ್ತವೆ, ನಿಮ್ಗೆ ಕೊಟ್ಟಿರುವಂಥ ಮಾಲಿಕ್ಯೂಲಲ್ಲಿ ಒಂದಷ್ಟನ್ನ ಏನು ಮಾಡ್ತಾವೆ, ಅವು ನಾಕ್ ಮಾಡ್ತವೆ, ಎಳ್ಕೊಳ್ತವೆ, ಕಿತ್ಕೊಂಡಿದ ತಕ್ಷಣ ಏನಾಗುತ್ತೆ, ಅದು ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ ಆಗಿ ಕನ್ವರ್ಟ್ ಆಗುತ್ತೆ. ಓನ್ಲಿ ದಿ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ವೇರ್ M/E ರೇಷಿಯೋ ಇರುವಂಥದ್ದು ಅದನ್ನು ಮಾತ್ರ ಮಾಸ್ ಸ್ಪೆಕ್ಟ್ರೋಸ್ಕೋಪಿನಲ್ಲಿ ಐಡೆಂಟಿಫೈ ಮಾಡ್ಬೋದು. ಅದು ಅಥವಾ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಆಗಿದ್ರೆ ಅಥವಾ ನ್ಯೂಟ್ರಲ್ ಇತ್ತು ಅಂತಂದರೆ ಅದು ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಓನ್ಲಿ ದಿ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಹ್ಯಾವಿಂಗ್ ಡಿಫ್ರೆಂಟ್ M/E ರೇಷಿಯೋ ಇರುವಂಥದ್ದನ್ನು ನಾನು ಐಡೆಂಟಿಫೈ ಮಾಡ್ಬೋದು ಯೂಸಿಂಗ್ ಮಾಸ್ ಸ್ಪೆಕ್ಟ್ರೋಸ್ಕೋಪಿ. ಸೊ ಅಲ್ಲೇನಾಗುತ್ತೆ, ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಏನಿದೆಯಲ್ಲ ಅವು ಮಾತ್ರ ಏನು ಮಾಡ್ತಾ ಹೋಗ್ತವೆ, ಅಯನೈಸ್ ಆಗ್ತಾ ಹೋಗ್ತದೆ. ಪಾರ್ಟಿಕಲ್ಸ್ ಇನ್ ದಿ ಸ್ಯಾಂಪಲ್ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್ ಆರ್ ಬಂಬಾರ್ಡೆಡ್ ವಿತ್ ಎ ಸ್ಟ್ರೀಮ್ ಆಫ್ ಎಲೆಕ್ಟ್ರಾನ್ಸ್ ಟು ನಾಕ್ ಒನ್ ಆರ್ more electrons out of the sample particles to make it positive ion. ಸೊ ನಂದು ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಇದೆ, ಆರ್ಗ್ಯಾನಿಕ್ ಮಾಲಿಕ್ಯೂಲ್ಗೆ ನಾನು ಏನು ಮಾಡ್ತಾ ಇದ್ದೀನಿ, ಹೈಲಿ ಎನರ್ಜೆಟಿಕ್ ಆಗಿರುವಂಥದ್ದು ಬೀಮ್ ಆಫ್ ಎಲೆಕ್ಟ್ರಾನ್ಸ್ ಹ್ಯಾವಿಂಗ್ ಹೈ ಎನರ್ಜಿ ಅದನ್ನು ಸ್ಟ್ರೈಕ್ ಮಾಡಿಸ್ತೀನಿ. ಸ್ಟ್ರೈಕ್ ಮಾಡಿದ ತಕ್ಷಣ ಏನು ಮಾಡುತ್ತೆ, ನಿಮ್ಮ ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ, ಹೈಲಿ ಎನರ್ಜೆಟಿಕ್ ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ, ದೇ ಗೋಯಿಂಗ್ ಟು ನಾಕ್ ಔಟ್, ದೇ ಗೋಯಿಂಗ್ ಟು ರಿಮೂವ್ 1 or 2 ಎಲೆಕ್ಟ್ರಾನ್ ಫ್ರಮ್ ದಿ ಗಿವನ್ ಆರ್ಗ್ಯಾನಿಕ್ ಕಾಂಪೌಂಡ್. ಆರ್ಗ್ಯಾನಿಕ್ ಕಾಂಪೌಂಡ್ ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡಿದ ತಕ್ಷಣ ಅದೇನಾಗುತ್ತೆ, ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಜನರಲಿ ಮೋಸ್ಟ್ ಆಫ್ ದಿ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ಗೆ +1 ಇರುತ್ತೆ. ಸೊ ಆವಾಗ M/E ರೇಷಿಯೋ ಕಂಡಿಡಿದ್ರೆ ಮಾಸ್ ಕೊಟ್ಟಿರುವಂಥ, ನಾವು ಏನಕ್ಕೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ವಿ, ವೈ ವಿ ಆರ್ ಡೂಯಿಂಗ್ ದಿ ಸ್ಪೆಕ್ಟ್ರೋಸ್ಕೋಪಿ ಟು ಫೈಂಡ್ ಔಟ್ ದಿ ಮಾಸ್ ಆಫ್ ದಿ ಗಿವನ್ ಆರ್ಗ್ಯಾನಿಕ್ ಕಾಂಪೌಂಡ್. ಸೊ ಚಾರ್ಜ್ 1 ಆಯಿತು ಅಂದರೆ ಮಾಸ್ ಆಫ್ ದಿ ಅಂದರೆ ಮಾಸ್ ಏನಿದೆಯಲ್ಲ ದಟ್ ಎಕ್ಸಾಕ್ಟ್ಲಿ M ಏನಿದೆಯಲ್ಲ ಅದು ಆಗುತ್ತೆ. ಆ ರೀತಿಯಾಗಿ ನಾನು ಅದನ್ನು ಕಂಡುಹಿಡ್ಕೋಬೋದು. These positive ions are pursued out into the rest by the machine by the electron repeller, which is another metal plate carrying the slight positive charge. ಸೊ ಈಗ ಏನಾಯಿತು, ನಂದು ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಇದೆ, ಆ ಆರ್ಗ್ಯಾನಿಕ್ ಮಾಲಿಕ್ಯೂಲ್ನ ಅಯನೈಸೇಷನ್ ಮಾಡಬೇಕು. ಎಲ್ಲಿ ಮಾಡಿಸ್ತೀನಿ, ಅಯನೈಸೇಷನ್ ಚೇಂಬರಲ್ಲಿ ಮಾಡ್ತೀನಿ. ಅಯನೈಸೇಷನ್ ಚೇಂಬರ್ ಯಾವ ಥರ ಇರುತ್ತೆ ಅಂದರೆ ಈ ರೀತಿಯಾಗಿರುತ್ತೆ, ವೇಪರೈಸ್ ಸ್ಯಾಂಪಲ್. ನಾನು ಮುಂಚೆನೇ ಹೇಳ್ತಾ ಇದ್ದೀನಿ, ನಿಮ್ಮ ಮಾಲಿಕ್ಯೂಲಲ್ಲಿ ಇಟ್ ಇಸ್ ಇನ್ ದಿ ಫಾರ್ಮ್ ಆಫ್ ಅ ಗೇಷಿಯಸ್ ಫಾರ್ಮ್, ಇಫ್ ಇಟ್ಸ್ ಇನ್ ದಿ ಫಾರ್ಮ್ ಆಫ್ ವೇಪರ್ ಈಸಿ ಟು ರಿಮೂವ್ ದಿ ಎಲೆಕ್ಟ್ರಾನ್ಸ್. ಹಂಗಾಗಿ ಅದನ್ನು ವೇಪರೈಸ್ ಮಾಡ್ಕೊಳ್ತೀವಿ. ಅದನ್ನು ಮಾಡಿದ ತಕ್ಷಣ ಏನು ಮಾಡ್ತೀವಿ, ಎಲೆಕ್ಟ್ರಿಕಲಿ ಹೀಟೆಡ್ ಮೆಟಲ್ ಕಾಯಿಲ್ ಇಲ್ಲಿರುತ್ತೆ. ನೆಕ್ಸ್ಟ್ ಎಲೆಕ್ಟ್ರಾನ್ ಟ್ರ್ಯಾಪ್ ಇರುತ್ತೆ, ಎಲೆಕ್ಟ್ರಾನ್ಸ್ ಇರ್ತವೆ, ಪಾಸಿಟಿವ್ ಅಯಾನ್ಸು ಹೊರಗಡೆ ಬರ್ತವೆ. ಚಿತ್ರದಲ್ಲಿ ನೋಡ್ಕೋಬೇಕು ಹೇಗೆ ಆಗುತ್ತೆ ಅಂತ. ಇಲ್ಲಿ ಏನಾಗ್ತಾ ಇದೆ, ವೇಪರೈಸ್ಡ್ ಸ್ಯಾಂಪಲ್ ಬರ್ತಾ ಇದೆ. ಬಂದ ತಕ್ಷಣ ಏನು ಮಾಡ್ತಾ ಇದೆ, ಅದು ಇಲ್ಲೇನು ಮಾಡ್ತಾ ಇದ್ದೀವಿ, ಹೈಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್, ಹೈಲಿ ಎನರ್ಜೆಟಿಕ್ ಎಲೆಕ್ಟ್ರಾನ್ಸ್ನ ಅದ್ರ ಜೊತೆಗೆ ಬಂಬಾರ್ಡ್ ಮಾಡ್ತಾ ಇದ್ದೀವಿ. ಬಂಬಾರ್ಡ್ ಮಾಡಿದಾಗ ಏನಾಗುತ್ತೆ ಅಂದರೆ ಈ ರೀತಿಯಾಗಿ ಎಲೆಕ್ಟ್ರಾನ್ ಏನಾಗ್ತಾ ಹೋಗುತ್ತೆ, 1 or 2 ಎಲೆಕ್ಟ್ರಾನ್ ಟ್ರ್ಯಾಪ್ ಆಗುತ್ತೆ. ಟ್ರ್ಯಾಪ್ ಹಾಕಿದ ತಕ್ಷಣ ಏನಾಗುತ್ತೆ, ಇಟ್ ಗೆಟ್ ಕನ್ವರ್ಟೆಡ್ ಇಂಟು ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್. ಸೊ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಇಲ್ಲಿ ಬರ್ತಾ ಹೋಗುತ್ತೆ. ಅಕಸ್ಮಾತ್ ಅದೇನಾದರೂ ನೆಗೆಟಿವ್ಲಿ ಚಾರ್ಜ್ಡ್ ಇದ್ದರೆ ದ ಅಯಾನ್ ಗೆಟ್ ರಿಪಲ್ಡ್. ಸೊ ಇದೇನಾಗುತ್ತೆ, ಇಲ್ಲಿ ಇರೋವಂಥದ್ದು ಮಾಲಿಕ್ಯೂಲ್ ಇದೆ, ಇಲ್ಲಿ ಬಂದಾಗ ಏನಾಗುತ್ತೆ, ಇಲ್ಲಿ ಎಲೆಕ್ಟ್ರಾನ್ಸ್ ಇದೆ, ಆ ಎಲೆಕ್ಟ್ರಾನ್ಸ್ ಎಲ್ಲೂ ಹೋಗಲ್ಲ. ಆ ಎಲೆಕ್ಟ್ರಾನ್ ರಿಪಲ್ ಮಾಡೋದಕ್ಕೆ ಏನು ಮಾಡ್ತಾ ಇದ್ದೀವಿ, ನಾವು ಅಯಾನ್ ರಿಪಲ್ಲರ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲೊಂದು ಮೆಟಲ್ ಪ್ಲೇಟ್ ಇಟ್ಟಿದ್ದೀವಿ. ಆ ಮೆಟಲ್ ಪ್ಲೇಟ್ ಏನು ಮಾಡುತ್ತೆ, ಎಲ್ಲನೂ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ನ ತನ್ನ ಕಡೆಗೆ ಹೇಳ್ಕೊಳ್ಳೋಕ್ಕೆ, ಅದನ್ನು ಹೊರಗಡೆಗೆ ಅಯನೈಸೇಷನ್ ಚೇಂಬರಿಂದ ಹೊರಗಡೆ ನೂಕೋಕೆ ಅದು ನನಗೆ ಹೆಲ್ಪ್ ಮಾಡುತ್ತೆ. ಸೊ ಈಗ ಏನಾಯಿತು, ಎಲ್ಲ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ನ ನಾನು ಜನರೇಟ್ ಮಾಡಿದ್ದೀನಿ. ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ನ ಅಯನೈಸೇಷನ್ ಮಾಡಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಏನು ಮಾಡಬೇಕು, ನಾನು ಆಕ್ಸಿಲರೇಟ್ ಮಾಡಬೇಕು. ಆಕ್ಸಿಲರೇಟ್ ಯಾಕೆ ಮಾಡಬೇಕು ಅಂದರೆ ಒಂದೊಂದಕ್ಕೆ ಒಂದೊಂದು ಕೈನೆಟಿಕ್ ಎನರ್ಜಿ ಇರ್ತವೆ, ಎಲ್ಲದಕ್ಕೂ ಒಂದೇ ಕೈನೆಟಿಕ್ ಎನರ್ಜಿ ಆಗಲಿ ಅಂತ ಅದನ್ನು ಆಕ್ಸಿಲರೇಷನ್ ಮಾಡ್ತೀನಿ. These positive ions are repelled away from the positive ionization chamber, pass through 3 slits with a voltage in the decreasing order. ನೋಡಿ ಇಲ್ಲೇನಾಗ್ತಾ ಇದೆ, ನನಗೆ ಹಿಂದಿನ ಚೇಂಬರಲ್ಲಿ ಏನಾಯಿತು, ಬೇರೆ ಬೇರೆ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸು ಜನರೇಟ್ ಮಾಡಿದ್ದನ್ನು ಅಯನೈಸೇಷನ್ ಚೇಂಬರಿಂದ ಏನು ಮಾಡ್ತಾ ಇದೆ, ಆಕ್ಸಿಲರೇಷನ್ಗೆ ಬರ್ತಾ ಇದೆ. ಆಕ್ಸಿಲರೇಷನ್ ಚೇಂಬರಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಬೇರೆ ಬೇರೆ ವೋಲ್ಟೇಜ್ ಇರೋದು 10,000 ವೋಲ್ಟೇಜಿಂದ ಇಲ್ಲಿ 0 ಇದೆ. ಇನ್ ಬಿಟ್ವೀನ್ 3 ಸ್ಟೇಜಸ್ ಇದೆ. ಕೊನೆಯದಕ್ಕೆ 0 ಇದೆ, ಮೊದಲನೇದಕ್ಕೆ ಮ್ಯಾಕ್ಸಿಮಮ್ ಇದೆ 10,000 ವೋಲ್ಟ್ಸ್ ಇದೆ, ಮಧ್ಯದಲ್ಲಿ ಏನಾಗಿದೆ ಅಂದರೆ ಇನ್ ಬಿಟ್ವೀನ್ ಇದೆ. ಸೊ ಅಲ್ಲೇನು ಮಾಡ್ತಾ ಇದ್ದೀನಿ, ನಂದು ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ನ ಆ ಚೇಂಬರಲ್ಲಿ ಪಾಸ್ ಮಾಡಿದಾಗ ಏನಾಗುತ್ತೆ,
ಆಕ್ಸಿಲರೇಷನ್ ಮಾಡ್ತಾ ಇದ್ದೀನಿ. ಅವಾಗ ಏನಾಗುತ್ತೆ ಅಂದರೆ ಎಲ್ಲ ಅಯಾನ್ಸ್ಗೂ ಒಂದೇ ಕೈನೆಟಿಕ್ ಎನರ್ಜಿ ಇರೋ ಥರ ನಾನು ನೋಡ್ಕೊಳ್ತೀನಿ. ಆಲ್ ದಿ ಅಯಾನ್ಸ್ ಆರ್ ಆಕ್ಸಿಲರೇಟೆಡ್ ಇಂಟು ಎ ಫೈನ್ಲಿ ಫೋಕಸ್ ಬೀಮ್. ಸೊ ಎಲ್ಲೆಲ್ಲೋ ಇರೋ ಅಂಥವು ಬೇರೆ ಬೇರೆ ಎನರ್ಜಿ ಇರ್ತವೆ, ಕೈನೆಟಿಕ್ ಎನರ್ಜಿ ಇರ್ತವೆ. ದೇ ಸ್ಟಾರ್ಟ್ ಮೂವಿಂಗ್ ಬಿಕಾಸ್ ಯು ನೋ ದಟ್ ದ gaseous forms, gaseous ions, ದೇ ಸ್ಟಾರ್ಟ್ ಮೂವಿಂಗ್ ಇನ್ ಆಲ್ ಡೈರೆಕ್ಷನ್. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಆಕ್ಸಿಲರೇಟ್ ಮಾಡಿ, ಹ್ಯಾವಿಂಗ್ ಸೇಮ್ ಕೈನೆಟಿಕ್ ಎನರ್ಜಿ ಮಾಡಿ ಅವನ್ನೆಲ್ಲನೂ ಏನು ಮಾಡ್ತೀವಿ ಅಂದರೆ ಆಕ್ಸಿಲರೇಷನ್ ಚೇಂಬರಿಂದ ನಾವೇನು ಮಾಡ್ತೀವಿ, ಹೊರಗಡೆಗೆ ತೊಗೊಂಡು ಬರ್ತೀವಿ. ಸೊ ಹೊರಗಡೆಗೆ ತೊಗೊಂಬರ್ತೀವಿ, ಆದರೆ ಎಲ್ಲದೂ ಕೈನೆಟಿಕ್ ಎನರ್ಜಿ ಸೇಮ್ ಇದೆ, ಆದರೆ ಮಾಸ್ ಬೈ ಈ ರೇಷಿಯೋ ಏನಿದೆಯಲ್ಲ, ಆ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸು ಎಲ್ಲನೂ ಬೇರೆ ಬೇರೆ ಇದೆ. ಸೊ ಅದನ್ನು ನಾನು ಏನು ಮಾಡ್ತಾ ಇದ್ದೀನಿ, ಆ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಏನಿದೆಯಲ್ಲ ಅದನ್ನು ಏನು ಮಾಡ್ತಾ ಇದ್ದೀನಿ, ನಾನಿಲ್ಲಿ ಮೂವ್ ಮಾಡ್ತಾ ಇದ್ದೀನಿ. ಎಲ್ಲಿ ಮೂವ್ ಮಾಡ್ತಾ ಇದ್ದೀನಿ ಅಂದರೆ ಅಲ್ಲಿ ಬಿಟ್ವೀನ್ ಟು ಮ್ಯಾಗ್ನೆಟಿಕ್ ಫೀಲ್ಡ್, ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಇರ್ಬೋದು ಅಥವಾ ಎಲೆಕ್ಟ್ರೋಮ್ಯಾಗ್ನೆಟ್ ಇರ್ಬೋದು. ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಅದನ್ನು ಡಿಫ್ಲೆಕ್ಟ್ ಮಾಡ್ತಾ ಇದ್ದೀನಿ. ಏನಾಗ್ತಾ ಇದೆ, ಆಕ್ಸಿಲರೇಟೆಡ್ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ನಾನು ಏನು ಮಾಡ್ತಾ ಇದ್ದೀನಿ, ಐ ಆಮ್ ಪುಷಿಂಗ್ ದೆಮ್ ಇನ್ ಟು ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರುವಂಥದ್ದಕ್ಕೆ ಫಿಲ್ ಮಾಡ್ತಾ ಇದ್ದೀನಿ. ಸೊ ಬರ್ತಾ ಇದೆ, ಎಲ್ಲದಕ್ಕೂ ಒಂದು ಸೇಮ್ ಕೈನೆಟಿಕ್ ಎನರ್ಜಿ ಇದೆ, ಎಲ್ಲದಕ್ಕೂ ಸೇಮ್ ಎನರ್ಜಿ ಇದೆ. ಅವೇನು ಮಾಡ್ತವೆ, ಈ ಕಡೆ ಮೂವ್ ಮಾಡ್ತವೆ. ಮ್ಯಾಗ್ನೆಟಿಕ್ ಫೀಲ್ಡ್ ಬಂದ ತಕ್ಷಣ ಏನು ಮಾಡ್ತವೆ, ದೇ ಸ್ಟಾರ್ಟ್ ಡಿಫ್ಲೆಕ್ಟಿಂಗ್ ಬೇಸ್ಡ್ ಆನ್ ದೇರ್ ಮಾಸ್ ಟು ಚಾರ್ಜ್ ರೇಷಿಯೋ. ಲೈಟ್ ಮಾಸ್ ಇತ್ತು ಅಂತಂದರೆ ಏನಾಗುತ್ತೆ, ಜಾಸ್ತಿ ರಿಫ್ಲೆಕ್ಟ್ ಆಗುತ್ತೆ ದ್ಯಾನ್ ದಟ್ ಆಫ್ ದಿ ಹೆವಿ ಒನ್ಸ್. ಚಾರ್ಜು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಯಾನ್ಸ್ ವಿತ್ ಪಾಸಿಟಿವ್ ಯೂನಿಪಾಸಿಟಿವ್ ಇದೆಯಾ, +2 ಇದೆಯಾ, ಅದ್ರ ಮೇಲೂ ಅದೇನಾಗುತ್ತೆ, ಬೇರೆ ಬೇರೆ ಥರ ಡಿಫ್ಲೆಕ್ಟ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿಗೆ ಬಂದ ತಕ್ಷಣ ಏನಾಗುತ್ತೆ, ಇಲ್ಲಿ ತನಕ ಸೇಮ್ ಇರುತ್ತೆ. ಏನಾದರೂ ಚಾರ್ಜ್ ಕಡಿಮೆ ಹೆವಿ ಇತ್ತು ಅಂತಂದರೆ ಅದೇನಾಗುತ್ತೆ, ತುಂಬ ಜಾಸ್ತಿ ತೊಗೊಳುತ್ತೆ. ಕಡಿಮೆ ಇತ್ತು ಅಂತಂದರೆ ಅವೇನಾಗುತ್ತೆ, ಬೇಗ ಡಿಫ್ಲೆಕ್ಟ್ ಆಗುತ್ತೆ. ಇಲ್ಲಿ ನೋಡಿ, 3 ಸ್ಟ್ರೀಮ್ ಇದೆ ನನಗೆ. ಸ್ಟ್ರೀಮ್ ಎನಲ್ಲಿ ಹಾಕ್ತಾ ಇದೆ, ಸ್ಟ್ರೀಮ್ ಬಿ ಇದೆ, ಸ್ಟ್ರೀಮ್ ಸಿ ಇದೆ. ಈಚ್ ಒನ್ ಆಫ್ ದೆಮ್ ದೇ ಗೋಯಿಂಗ್ ಟು ಹ್ಯಾವ್ ದೇರ್ ಓನ್ ions having different m/e ratio. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿದ ತಕ್ಷಣ ಬೇಸ್ಡ್ ಆನ್ ದೇರ್ m/e ರೇಷಿಯೋ ಆ ಎಲ್ಲ ಪಾಸಿಟಿವ್ಲಿ ಚಾರ್ಜ್ಡ್ ಅಥವಾ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಏನಿದೆಯಲ್ಲ ಅವೆಲ್ಲ ಏನು ಮಾಡ್ತವೆ, ಬೇಸ್ಡ್ ಆನ್ ದೇರ್ ಮಾಸ್, ಬೇಸ್ಡ್ ಆನ್ ದೇರ್ ಚಾರ್ಜ್, ದೇ ಗೋಯಿಂಗ್ ಟು ಡಿಫ್ಲೆಕ್ಟ್ ಅಟ್ ಡಿಫ್ರೆಂಟ್ ಸ್ಪೀಡ್, ಅಟ್ ಡಿಫ್ರೆಂಟ್ ರೇಟ್, ಅಟ್ ಡಿಫ್ರೆಂಟ್ ಸೈಡಲ್ಲಿ ಅವು ಕಲೆಕ್ಟ್ ಆಗ್ತಾ ಹೋಗ್ತವೆ. ಸ್ಟ್ರೀಮ್ ಎ, ಸ್ಟ್ರೀಮ್ ಬಿ, ಸ್ಟ್ರೀಮ್ ಸಿನ ನಾವು ಈ ರೀತಿಯಾಗಿ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ಏನಾಗಿದೆ, ಬೇರೆ ಬೇರೆ ಇರೋದನ್ನೆಲ್ಲ ಏನು ಮಾಡಬೇಕು, ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಅಯಾನ್ಸ್ನ. ಈಗ ಅದನ್ನು ಯಾವುದು ಅಂತ ನಾನು ಡಿಟೆಕ್ಟ್ ಮಾಡಬೇಕು. ದ ಬೀಮ್ ಆಫ್ ಅಯಾನ್ ಪಾಸ್ ಥ್ರೂ ದಿ ಮಿಷಿನ್ ಈಸ್ ಡಿಟೆಕ್ಟೆಡ್ ಎಲೆಕ್ಟ್ರಿಕಲಿ. ಅದನ್ನು ಎಲೆಕ್ಟ್ರಿಕಲಿ ಡಿಟೆಕ್ಟ್ ಮಾಡ್ತೀವಿ. ಪ್ರತಿಯೊಂದಕ್ಕೂ ಬೇರೆ ಬೇರೆ m/e ಇದೆ. ಅದನ್ನು ಬೇರೆ ಬೇರೆ ನಾನು ಏನು ಮಾಡ್ತಾ ಇದ್ದೀನಿ, ಬೇಸ್ಡ್ ಆನ್ ದೇರ್ ಮಾಸ್, ಬೇಸ್ಡ್ ಆನ್ ದೇರ್ ಚಾರ್ಜ್, ಅದು ಬೇರೆ ಬೇರೆ ಡಿಫ್ಲೆಕ್ಟ್ ಆಗ್ತಾ ಇದೆ. ಬೇರೆ ಬೇರೆ ಡಿಫ್ಲೆಕ್ಟ್ ಆಗಿರೋದನ್ನು ಬೇರೆ ಬೇರೆಯಾಗಿ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ, ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಈಗ when the ion hits the metal box, its charge is neutralized by the electron jumping from metal to the ion. ಸೊ ಈಗ ಫಾರ್ ಎಕ್ಸಾಂಪಲ್ ಸ್ಟ್ರೀಮ್ ಬಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಅದೇನೇನು ಮಾಡ್ತಾ ಇದೆ, ಎಲ್ಲ ಅಯಾನ್ಸು ಬಂದಿದೆ. ಸ್ಟ್ರೀಮ್ ಎದು ಸಪ್ರೇಟ್ ಆಗಿದೆ, ಸ್ಟ್ರೀಮ್ ಬಿದು ಸಪ್ರೇಟ್ ಆಗಿದೆ, ಸ್ಟ್ರೀಮ್ ಸಿದು ಸಪ್ರೇಟ್ ಆಗಿದೆ. ನಾನು ಇಲ್ಲಿ ಬರೀ ಸ್ಟ್ರೀಮ್ ಬಿದು ತೋರಿಸ್ತಾ ಇದ್ದೀನಿ. ಅದನ್ನು ತೊಗೊಂಡು ನಾನು ಏನು ಮಾಡ್ತೀನಿ, ಒಂದು ಮೆಟಲ್ ಬಾಕ್ಸ್ ಜೊತೆಗೆ ಅದನ್ನು ಇಂಟ್ರ್ಯಾಕ್ಟ್ ಮಾಡಿಸ್ತೀನಿ. ಮೆಟಲ್ ಬಾಕ್ಸ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿದಾಗ ಏನಾಗುತ್ತೆ, ಮೆಟಲ್ ಏನು ಮಾಡುತ್ತೆ, ಎಲೆಕ್ಟ್ರಾನ್ಸ್ನ ಚಾರ್ಜ್ ಏನು ಮಾಡುತ್ತೆ, ನ್ಯೂಟ್ರಲೈಸ್ ಮಾಡುತ್ತೆ ಬೈ ಗಿವಿಂಗ್ ಇಟ್ಸ್ ಎಲೆಕ್ಟ್ರಾನ್ ಮೆಟಲ್ ಟು ದಿ ಅಯಾನ್. ಮೆಟಲ್ ಏನು ಮಾಡ್ತಾ ತಾನೆ ಎಲೆಕ್ಟ್ರಾನ್ನ ಅಯಾನ್ ಕೊಟ್ಟು ಅದು ನ್ಯೂಟ್ರಲೈಸ್ ಮಾಡ್ತಾ ಇದೆ. ದಟ್ ಲೀವ್ಸ್ ದಿ ಸ್ಪೇಸ್ ಅಮಾಂಗೆಸ್ಟ್ ದಿ ಎಲೆಕ್ಟ್ರಾನ್ಸ್ ಇನ್ ದಿ ಮೆಟಲ್. ದ ಎಲೆಕ್ಟ್ರಾನ್ಸ್ ಇನ್ ದಿ ವೈರ್ ಶಫಲ್ ಅಲಾಂಗ್ ಟು ಫಿಲ್ ಇಟ್. ಸೊ ಅದೇನಾಗ್ತಾ ಹೋಗುತ್ತೆ, ಇಲ್ಲಿದೆ ನೋಡಿ, ಈ ಕಡೆಯಿಂದ ಇಲ್ಲಿ ತೋರಿಸ್ತಾ ಇದ್ದೀನಿ, ಬೀನಲ್ಲಿ ಚಿತ್ರದಲ್ಲಿ ಎನ್ಲಾರ್ಜ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಹೇಗೆ ಬರ್ತಾ ಇದೆ ಅಂತ. ಈಗ ಸ್ಟ್ರೀಮ್ ಬೀನ ನಾನು ಇಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಕಲೆಕ್ಟ್ ಮಾಡಿದ್ದು ಏನು ಮಾಡ್ತಾ ಇದೆ, ಈ ಕಡೆಗೆ ಬರ್ತಾ ಇದೆ. ಸೊ ಬರ್ತಾ ಇದ್ದಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಈ ಮೆಟಲ್ಗೆ ಹೀಟ್ ಮಾಡಿದಾಗ ಮೆಟಲ್ ಏನು ಮಾಡುತ್ತೆ, ತಂದು ಒಂದು ಎಲೆಕ್ಟ್ರಾನ್ನ ಕೊಡುತ್ತೆ. ಎಲೆಕ್ಟ್ರಾನ್ ಕೊಟ್ಟಿದ ತಕ್ಷಣ ಏನಾಗುತ್ತೆ, ಅದು ನ್ಯೂಟ್ರಲ್ ಆಗುತ್ತೆ. ಅವಾಗ ಏನಾಯಿತು, ಮೆಟಲಲ್ಲಿ ಇದ್ದಿದ್ದು ಒಂದು ಎಲೆಕ್ಟ್ರಾನ್ ಕಡಿಮೆ ಆಯಿತು. ಅದನ್ನು ಫಿಲ್ ಮಾಡೋದಕ್ಕೆ ಇನ್ನೊಂದು ಏನು ಮಾಡುತ್ತೆ, ಈ ಪಾಸಿಟಿವ್ಲಿ ಚಾರ್ಜ್ ಅಯಾನ್ ಅಲ್ಲಿ ಬರುತ್ತೆ. ಆ ರೀತಿಯಾಗಿ ಏನಾಗುತ್ತೆ, ಫ್ಲೋ ಏನಾಗ್ತಾ ಹೋಗುತ್ತೆ, ಎಲೆಕ್ಟ್ರಿಕ್ ಫ್ಲೋ ಏನಾಗ್ತಾ ಹೋಗುತ್ತೆ, ಅವೇನಾಗ್ತವೆ, ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಾ ಹೋಗ್ತವೆ. ದ ಮೋರ್ ಅಯಾನ್ಸ್ ಅರೈವಿಂಗ್ ದ ಗ್ರೇಟರ್ ದಿ ಕರೆಂಟ್. ಅವಾಗ ಅಲ್ಲಿ ಬರ್ತಾ ಹೋಗುತ್ತೆ. Only the ion B stream makes it right through the machine to the ion detector. The other ions collide with the walls where they will pick up electrons and be neutralized. They get removed from the mass spectrometer by the vacuum pump. ಸೊ ಈಗ ಏನು ಮಾಡ್ತಾ ಇದ್ದೀವಿ ನಾವು, ಬೇರೆ ಬೇರೆ ಇಲ್ಲಿ ಹೇಳ್ದಂಗೆ ಸ್ಟ್ರೀಮ್ ಎ ಏನಾಯಿತು, ಇಲ್ಲಿ ಕಲೆಕ್ಟ್ ಆಗ್ತಿದೆ. ಸ್ಟ್ರೀಮ್ ಬಿ ಸಿ ಏನಾಯಿತು, ಇಲ್ಲಿ ಕಲೆಕ್ಟ್ ಆಗ್ತಿದೆ. ಸ್ಟ್ರೀಮ್ ಬಿ ಮಾತ್ರ ಏನಾಗ್ತಿದೆ, ಎಕ್ಸಾಕ್ಟ್ಲಿ ಕೆಳಗಡೆಗೆ ಬರ್ತಾ ಇದೆ. ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ, ಸ್ಟ್ರೀಮ್ ಬಿ ಮಾತ್ರ ಅಲ್ಲಿ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀವಿ.
ಮಿಕ್ಕಿದೆಲ್ಲ ವಾಲ್ ಜೊತೆಗೆ ಹಾಗೆ ನ್ಯೂಟ್ರಲೈಸ್ ಆಗಿ ಅದು ಹೊರಗಡೆ ಬರುತ್ತೆ. ಈ ರೀತಿಯಾಗಿ ನಾನು ಏನು ಮಾಡ್ತೀನಿ, ಬೇರೆ ಬೇರೆ ಕೊಟ್ಟಿರುವಂಥ ಅಯಾನ್ಸ್ ಹ್ಯಾವಿಂಗ್ ದ ಡಿಫ್ರೆಂಟ್ ಈನೆಲ್ಲ ಏನು ಮಾಡ್ತಾ ಇದ್ದೀನಿ, ಒಂದು ಕಡೆಗೆ ಡಿಟೆಕ್ಟ್ರಲ್ಲಿ ಡಿಟೆಕ್ಟ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡಿದ್ಮೇಲೆ ನಾನೇನು ಮಾಡ್ತೀನಿ, ಅದನ್ನು ಅನಲೈಸರ್ಗೆ ಹಾಕ್ತೀನಿ, ಅನಲೈಸ್ ಮಾಡ್ತೀನಿ, ರೆಕಾರ್ಡ್ ಮಾಡ್ತೀನಿ. ಎಂ ಬೈ ಇ ರೇಷಿಯೋ ಇರುವಂಥ ಬೇರೆ ಬೇರೆ ಅಯಾನ್ಸ್ ಎಷ್ಟು ಬಂದಿದೆ, ಅದರದ್ದು ಅಬಂಡೆನ್ಸ್ ಎಷ್ಟಿದೆ, ರಿಲೇಟಿವ್ ಅಬಂಡೆನ್ಸ್ ಎಷ್ಟಿದೆ ಅಂತ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಬೇಸ್ಡ್ ಆನ್ ದಟ್ ರಿಲೇಟಿವ್ ಅಬಂಡೆನ್ಸ್ ವರ್ಸಸ್ ಎಂ/ಇ ರೇಷಿಯೋ ಪ್ಲಾಟ್ ಮಾಡ್ತೀನಿ. ಆವಾಗ ನನಗೆ ಗ್ರಾಫ್ ಬರುತ್ತೆ. ಆ ಗ್ರಾಫ್ಗೆ ನಾನು ಏನಂತ ಕರಿತೀನಿ, ಮಾಸ್ ಸ್ಪೆಕ್ಟ್ರಮ್ ಅಂತ ಹೇಳ್ತೀವಿ. ಅದು ನನಗೆ ಏನು ಮಾಡುತ್ತೆ ಅಂದರೆ ರಿಲೇಟಿವ್ ಅಬಂಡೆನ್ಸ್ ಆಫ್ ದಿ ಅಯಾನ್ಸ್ ವರ್ಸಸ್ ಎಂ/ಇ ರೇಷಿಯೋ ಕೊಡುತ್ತೆ. ಅದರಿಂದ ನಾನು ಕೊಟ್ಟಿರುವಂಥ ಮಾಲಿಕ್ಯೂಲ್ಸಲ್ಲಿ ಯಾವುದು ಮಾಲಿಕ್ಯೂಲ್, ಅದರದ್ದು ಮಾಲಿಕ್ಯುಲರ್ ಮಾಸ್ ಎಷ್ಟು ಅಂತ ನಾನು ಐಡೆಂಟಿಫಿಕೇಷನ್ ಮಾಡ್ತೀನಿ. ಈ ರೀತಿಯಾಗಿ ಇನ್ಸ್ಟ್ರುಮೆಂಟೇಷನ್ನ ಯೂಸ್ ಮಾಡಿಕೊಂಡು ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಎಂ/ಇ ಆಫ್ ದಿ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ವಿಚ್ ಹ್ಯಾಸ್ ಬಿನ್ ಜನರೇಟೆಡ್ ಬೈ ಅಯನೈಸೇಷನ್. ಅದನ್ನು ಕಲೆಕ್ಟ್ ಮಾಡಿಕೊಂಡು ಆ ಬೇಸಿಸ್ ಮೇಲೆ ಕೊಟ್ಟಿರುವಂಥ ಮಾಲಿಕ್ಯುಲರ್ ಮಾಸ್ ಎಷ್ಟಿದೆ, ಅದರದ್ದು ಸ್ಟ್ರಕ್ಚರ್ ಏನಿದೆ, ಅದರದ್ದು ಮಾಲಿಕ್ಯುಲರ್ ಫಾರ್ಮುಲಾ ಏನಿದೆ ಅಂತ ನಾನು ಐಡೆಂಟಿಫೈ ಮಾಡ್ತೀನಿ. ಆಲ್ ದ ಬೆಸ್ಟ್, ಗುಡ್ ಲಕ್.